ಹಳ್ಳಿ ಶೈಲಿಯ ಹಸಿ ಟೊಮೆಟೊ ಚಟ್ನಿ ಮಾಡೋಣ. ಮೊದಲಿಗೆ ಎಳ್ಳು ಹುರಿದುಕೊಂಡು ಶೇಂಗಾವನ್ನು ಹುರಿದುಕೊಳ್ಳೋಣ. ಅದಾದ ನಂತರ ಹಸಿಮೆಣಸಿನಕಾಯನ್ನು ಹುರಿದುಕೊಳ್ಳೋಣ. ಇದು ನಾವು ಒಲೆಯಲ್ಲಿ ಹುರಿತಾ ಇರೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ಒಲೆ ಇರದೇ ಇರೋರು ಈ ಥರ ಚಿಕ್ಕ ಒಂದು ಒಲೆ ಸಿಗುತ್ತೆ, ಇಡ್ಲಿ ಒಲೆ ಅಂತ, ಅದನ್ನ ತಂದು ಮಾಡಬಹುದು. ಮೆಣಸಿನಕಾಯಿ ಹುರಿದ ನಂತರ ಈರುಳ್ಳಿಯನ್ನು ಹಾಕಿ ಬಾಡಿಸೋಣ. ಈರುಳ್ಳಿ ಕೂಡ ಚೆನ್ನಾಗಿ ಹುರಿದುಕೊಳ್ಳಬೇಕು. ಅದಕ್ಕೇ ನಾವು ಹಸಿ ಟೊಮೆಟೊನ ಹಾಕಿಕೊಳ್ಳೋಣ. ಅದನ್ನು ಹೆಚ್ಚಿಟ್ಕೊಂಡು ಹಾಕಬೇಕು. ಇದು ಬೇಗ ಇದು ಆಗಲ್ಲ, ನೀರೆಲ್ಲ ಹೋಗಲ್ಲ. ಸೊ ಅದನ್ನು ನಾವು ಸ್ವಲ್ಪ ಜಾಸ್ತಿ ಹೊತ್ತು ನಾವು ಅದನ್ನು ಕಾಯಾಡಿಸ್ಕೊಂಡು ಇರಬೇಕಾಗತ್ತೆ. ಪೂರ್ತಿ ಹುರಿದ ನಂತರ ನೀರೆಲ್ಲ ಹೋಗೋವರೆಗೂ ಹುರಿದುಕೊಳ್ಳಬೇಕು. ಒಲೆಯಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಅದಾದ ನಂತರ ಮಿಕ್ಸಿ ಜಾರಲ್ಲಿ ನಾವು ಹುರಿದಿಟ್ಕೊಂಡಿರೋ ಎಳ್ಳನ್ನು ಮತ್ತು ಹುರಿದಿರೋ ಶೇಂಗಾನ, ಕಡಲೆ ಬೀಜ ಅಂತಲೂ ಕರೀತಾರೆ, ಶೇಂಗಾವನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಜೀರಿಗೆ, ಎಷ್ಟು ಬೇಕೋ ಅಷ್ಟು ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹುರಿದಿಟ್ಕೊಂಡಿರೋ ಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ಅದಾದಮೇಲೆ ಹುರಿದಿಟ್ಕೊಂಡಿರೋ ಹಸಿ ಟೊಮೆಟೊ ಮತ್ತು ಇದನ್ನು ಹಾಕಿ ರುಬ್ಬಿಕೊಳ್ಳೋಣ. ಆನಿಯನ್ ಹಾಕಿ ರುಬ್ಬಿದರೆ ಈ ಹದದಲ್ಲಿ ನಾವು ರುಬ್ಬಿಕೊಳ್ಳಬೇಕು. ಇದು ಟೊಮೆಟೊ ಮೊಸರಿನ ಜೊತೆ ಹಾಕೊಂಡು ತಿಂದರೆ ಟೊಮೆಟೊ ಚಟ್ನಿ ಮೊಸರಿನ ಜೊತೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.